ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಸರ್ಕಾರ ರೈತರ ಭೂ ಸ್ವಾಧೀನ ಮಾಡಿಕೊಳ್ಳುತ್ತೆ, ಆದರೆ ಸರ್ಕಾರ ಸರಿಯಾದ ಪರಿಹಾರ ನೀಡದೇ ಇರುವಂತೆ ಸಾಕಷ್ಟು ಉದಾಹರಣೆಗಳು ಇರುವಂಥದ್ದು. ರೈತರಿಗೆ ಏನು ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆಯುವಂಥ ಸಾಕಷ್ಟು ಜನ ರೈತರು ಹೋಗಿದ್ರು. ಆದರೆ ಕಲಬುರಗಿಯ ನಂದಿಕೂರು ಗ್ರಾಮದ ಪ್ರಕಾಶ್ ಅನ್ನೋ ರೈತ ಕೂಡ ಕಳೆದ 2009ರಲ್ಲಿ ಆತನ ಜಮೀನನ್ನು ಅಕ್ವೈರ್ ಮಾಡಿಕೊಳ್ಳಲಾಗಿತ್ತು. ಕುಡಿಯೋ ನೀರಿಗಾಗಿ SCP ಏನು ಕಾಮಗಾರಿಗಾಗಿ ಆತನ ಏನು ಜಮೀನನ್ನು ಸರ್ಕಾರ ಏನೋ ಭೂ ಸ್ವಾಧೀನ ಮಾಡಿಕೊಂಡಿತ್ತು. ಆದರೆ 2009ರಿಂದ 2018ವರೆಗೂ ಯಾವುದೇ ರೀತಿಯ ಪರಿಹಾರ ಕೊಡದೇ ಇರುವುದರಿಂದ ಆತ ರೈತ ಏನಂತಂದರೆ 2018ರಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ನನಗೇನಂತಂದರೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡಿದೆ, ಭೂ ಸ್ವಾಧೀನ ಮಾಡಿಕೊಂಡಂಥ ಏನು ಸರ್ಕಾರ ಏನಂತಂದರೆ ನನಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ 2018ರಲ್ಲಿ ಕೋರ್ಟ್ ಆದೇಶವನ್ನು ಮಾಡಿತ್ತು. ಈ ರೈತರಿಗೆ ಜಮೀನು ಕಳೆದುಕೊಂಡಂಥ ಪ್ರಕಾಶ್ ಅನ್ನೋರು ನಂದಿಕೂರು ಗ್ರಾಮದ ರೈತರಿದ್ದಾರೆ. ಈ ರೈತರಿಗೆ ಏನಂತಂದರೆ 8 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ಆದೇಶವನ್ನು ಮಾಡಿತ್ತು. ಆದರೆ 9 ವರ್ಷ ಕಳೆದರೂ ಕೂಡ ಈ ಒಬ್ಬ ರೈತನಿಗೆ ಏನಂತಂದರೆ ಇಲ್ಲಿವರೆಗೂ ಕೂಡ ಪರಿಹಾರನ ಕೊಟ್ಟಿರಲಿಲ್ಲ. ಹಾಗಾಗಿ ಕೋರ್ಟ್ ಏನಂತಂದರೆ ಕಲಬುರಗಿ ಜಿಲ್ಲಾಧಿಕಾರಿ, ಕಲಬುರಗಿ ಅಪರ ಜಿಲ್ಲಾಧಿಕಾರಿ ಮತ್ತು ಏನು ಸಹಾಯಕ ಏನು AC ಇದ್ದಾರೆ, ಅವರು AC ಕಾರ್ಗಳನ್ನ ಕೂಡ ಜಪ್ತಿ ಮಾಡಲು ಆದೇಶನ ಹೊರಡಿಸಿತ್ತು. ಹಾಗಾಗಿ ಇಂದು ಏನಂತಂದರೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಏನು ಕೋರ್ಟ್ ಸಿಬ್ಬಂದಿಗಳು ಮತ್ತು ಏನು ರೈತ ಕೂಡ ಕೋರ್ಟ್ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಕೋರ್ಟಿನ ಏನು ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಲ್ಲಿಸಿದಂಥ ಜಿಲ್ಲಾಧಿಕಾರಿಯ ಕಾರು, ಅಪರ ಜಿಲ್ಲಾಧಿಕಾರಿ ಕಾರು ಮತ್ತು ಏನು AC ಕಾರನ್ನು ಕೂಡ ಜಪ್ತಿಯನ್ನು ಮಾಡಿಕೊಳ್ಳಲಾಗಿತ್ತು. ರೈತರಿಗೆ ಏನಂತಂದರೆ ಸಾಕಷ್ಟು ಏನಂತಂದರೆ ನಾವು ಸಹಾಯವನ್ನು ಮಾಡ್ತೀವಿ, ರೈತರಿಗೆ ಯಾವುದೇ ರೀತಿಯ ಕಷ್ಟ ಬರದೇ ರೀತಿಯಲ್ಲಿ ನಾವು ರೈತರಿಗೆ ಸಹಕಾರವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಜಮೀನು ತಗೊಳ್ಳುವವರೆಗೂ ಕೂಡ ರೈತರಿಗೆ ಏನಂತಂದರೆ ಇಷ್ಟೆಲ್ಲ ಆಮಿಷಗಳನ್ನು ನೋಡ್ತಾರೆ. ಆದರೆ ರೈತ ಏನು ಜಮೀನು ಕೊಟ್ಟಂಥ ಸಂದರ್ಭದಲ್ಲಿ ರೈತನಿಗೆ ಏನಂದ್ರೆ ಪರಿಹಾರ ಕೊಡಬೇಕಾದ್ರೆ ಇಡೀ ಏನು ವರ್ಷಾನುಗಂಟಲೆ ಅಲೆಸುವಂಥ ಕೆಲಸ ಕೂಡ ಇಲ್ಲಿನ ಏನು ಅಧಿಕಾರಿಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಅಧಿಕಾರಿಗಳು ಎಲ್ಲೊಂದು ಕಡೆ ಈಗ ಕೋರ್ಟ್ ಚಾಟಿ ಏಟನ್ನು ಬೀಸಿರುವಂಥದ್ದು, ಅವ್ರಿಗೆ ಯಾರಿಗೆ ಪರಿಹಾರನ ಕೊಟ್ಟಿಲ್ಲ. ಹಾಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಿ ಮತ್ತು ಅವರ ಕಾರ್ಗಳನ್ನು ಸೀಸ್ ಮಾಡಿ ಅಂತ ಕೂಡ ಕೋರ್ಟ್ ಆದೇಶ ಮಾಡುತ್ತೆ. ಆ ಒಂದು ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳ ಮತ್ತು ಅಪರ ಜಿಲ್ಲಾಧಿಕಾರಿ ಏನು ಕಾರ್ಗಳನ್ನು ಈಗ ಏನು ರೈತರಿಗೆ ವಶಪಡಿಸುವ ಜಪ್ತಿಯನ್ನು ಮಾಡಿದರು. ಜಪ್ತಿ ಮಾಡಿದಂಥ ಸಂದರ್ಭದಲ್ಲಿ ರೈತರು ಹೇಳೋದೇನಂತಂದರೆ ಕಳೆದ 18-19 ವರ್ಷಗಳಿಂದ ನಾವು ಏನಂತಂದರೆ ನಾನು ಕಳೆದುಕೊಂಡಂಥ ಜಮೀನಿಗೆ ಪರಿಹಾರ ಕೊಡಬೇಕಂತೇಳಿ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ಮತ್ತು ಏನು ಸಹಾಯಕ ಆಯುಕ್ತರ ಕಚೇರಿಗೂ ಕೂಡ ಹೋಗಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಮಗೆ ಪರಿಹಾರ ಕೊಡೋದಾಗಲಿ ನಮಗೆ ಸ್ಪಂದನೆಯನ್ನು ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಸಾಕಷ್ಟು ಅಲಿದು ಸಾಕಾಗಿ ಏನಂತ ನಾವು ಕೋರ್ಟ್ ಮೊರೆಯನ್ನು ಹೋಗಿದ್ವಿ. ಈಗ ಕೋರ್ಟ್ ಏನಂತಂದರೆ ನಮಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ 2018ರಲ್ಲಿ ಆದೇಶನ ಮಾಡಿತ್ತು. ಆ ಒಂದು ಆದೇಶದ ಮೇರೆಗೂ ಕೂಡ ಆದೇಶ ಮಾಡಿ 2018ರಲ್ಲಿ ಆದೇಶ ಮಾಡಿದ್ರೆ 8ರಿಂದ 9 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೂ ರೈತರಿಗೆ ಪರಿಹಾರ ಕೊಡದೇನೆ ಸತಾಯಿಸ್ತಾ ಇದ್ರು. ಸತಾಯಿಸಿತ್ತು ಅಂತ ರೈತನ ಸಾಕಷ್ಟು ನೊಂದಿರ್ತಕ್ಕಂಥ ರೈತರಿಗೆ ಈಗ ಏನಂತಂದರೆ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಕಾರನ್ನು ಈಗ ಜಪ್ತಿಯನ್ನು ಮಾಡಿಕೊಂಡು ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕಂತೇಳಿ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸರ್ 2009ನಲ್ಲಿ ನಮ್ಮ ಹೊಲ ನಂದಿಕೂರಿನಲ್ಲಿ ಇದ್ದಿದ್ದು 2 ಎಕರೆ 11 ಗುಂಟೆ STP ಸಲುವಾಗಿ ಅಕ್ಯುಪೈ ಮಾಡಿದ್ದಾರೆ. ಅದು 2018ನಲ್ಲಿ ಹೆಚ್ಚುವರಿ ಭೂ ಪರಿಹಾರ ಕೊಡ್ರಿ ಅಂತೇಳಿ ಜಡ್ಜ್ಮೆಂಟ್ ಆಗಿದೆ ಸರ್ 2018ನಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ರಿಂದ. ಆದರೂ ಕೂಡ ಅವರು ಕೊಟ್ಟಿಲ್ಲ ಸರ್. ಆಮೇಲೆ ಹೆಚ್ಚುವರಿ ಪರಿಹಾರ 170 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಅಂತ ಕೊಡೋ ಅಂತ ಹೇಳಿದ್ವಿ. ಅದು ಆಮೇಲೆ ನಾವು EP ಹಾಕಿದೆ ಸರ್ 2019ನಲ್ಲಿ. 2019ಲಿಂದ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಸರ್. ಮೊನ್ನೆ ಗೊತ್ತಿರ್ಬೋದು ನಿಮಗೆ, DC ಕಾರು ನಾವು ಅರೆಸ್ಟ್ ಮಾಡಿದ್ವಿ, ಸೀಸ್ ಮಾಡಿದ್ವಿ. ಅವಾಗೂ ಕೂಡ ಅವರು ಅಪೀಲ್ಗೆ ಹೋದರು ಸರ್. ಮೊದಲೇ ಅಪೀಲ್ ಡಿಸ್ಮಿಸ್ ಆಗಿತ್ತು ಸರ್. ಮತ್ತೆ ಇವರು DC ಕೂಡ ಹೋದರು ಸರ್. ಅಲ್ಲಿ ಹೈಕೋರ್ಟ್ನಲ್ಲಿ ಅಟ್ಲೀಸ್ಟ್ 50% ಆದರೂ ಅವರಿಗೆ ಕೊಡ್ರಿ. ಯಾಕಂದರೆ ಸುಮಾರು ವರ್ಷ ಆದರೂ ನಮ್ಮ ತಾಯರು 3 ವರ್ಷ ಅಕ್ಕಪಕ್ಕ ಜಮೀನುಗಳು ಆಗಿದ್ದಾವೆ, ನಮ್ಗೆ ಯಾಕೆ ಆಗಿಲ್ಲಪ್ಪ ಅಂಥೇಳಿ ಮನಸ್ಸಿಗೆ ನೋವು ಮಾಡಿಕೊಂಡು ತೀರ್ಕೊಂಡು ಬಿಟ್ಟಿದ್ದಾರೆ. ಮನಸ್ಸಿಗೆ ನೋವಾಗಿಲ್ಲ ಸರ್. ಒಬ್ಬರಿಗೆ 2 ಎಕರೆ 11 ಗುಂಟೆ ಹೋಗಿ ಅದು ಮಾಮೂಲಿ ಇದು ನಾವು ಕನ್ಸಲ್ಟ್ ಏನಿರ್ತದೆ ಸರ್, ಮಾಮೂಲಿ 2 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಕಮಿಷನರ್ ಕಾರ್ ಸೀಸ್ ಮಾಡಿದಾಗ ಒಂದು 5 ಲಕ್ಷ, ಆಮೇಲೆ ಒಂದು 5 lakhs ಮೊನ್ನೆ ಒಂದು ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಒಟ್ಟು 10 ಲಕ್ಷ, ಒಂದು 12-13 ಲಕ್ಷ ಕೊಟ್ಟರು ಅಷ್ಟೇ. ಇಲ್ಲಿವರೆಗೂ ಇನ್ನೂ 8 crore ಇದೆ ಸರ್. 2024ನಲ್ಲಿ ಜಿಲ್ಲಾಡಳಿತದಿಂದ ಪ್ರಪೋಸಲ್ ಹೋಗಿದೆ ಸರ್, DMAಗೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ. ಟೋಟಲ್ ಅದೇ 170 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಅಮೌಂಟ್. ಟೋಟಲ್ 2024ವರೆಗೂ 8 crore ಪ್ರಪೋಸಲ್ ಕಳಿಸಿದ್ದಾರೆ ಸರ್. ಈಗ ಮತ್ತೆ 1.5 ವರ್ಷ ಆಗ್ತದೆ. ಇದು ಮತ್ತೆ ಇನ್ನೂ ಲೆಕ್ಕ ಮಾಡಿ ಆಮೇಲೆ
ಹೇಗೆ ಸರ್ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯಾಯಾಲಯದಲ್ಲೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಇದು ಕೋರ್ಟ್ ಅದೇ ಈಗ ಕಾರ್ ಔಟ್ ಇವರು ಜಡ್ಜ್ ಕೂಡ ಸಿಟಿಗೆ ಬಂದುಬಿಟ್ಟಿದ್ದಾರೆ. ಏನು ದಿಂದ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋದಿವಿ, ಇವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿವಿ, ಏನು ಪರಿಹಾರನೇ ಏನೂ ಆಗ್ತಾ ಇಲ್ಲ ಸರ್. ಹೀಗಾಗಿ ಕೋರ್ಟ್ ಎಲ್ಲೋ ಒಂದು ಕಡೆ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಚಿಮಾರಿಯನ್ನು ಹಾಕಿರುವಂಥದ್ದು. ಅವರಿಗೆ ಆದಷ್ಟು ಬೇಗ ಪರಿಹಾರ ಕೊಡದೇ ಇದ್ದಲ್ಲಿ ಅವರ ಕಾರ್ಗಳನ್ನು ಸೀಸ್ ಮಾಡಂತ ಹೇಳಿ ಆದೇಶವನ್ನು ಮಾಡಿತ್ತು. ಆ ಒಂದು ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರ ಕಚೇರಿ ಏನು ಕಾರ್ಗಳಿದ್ವು ಎಲ್ಲ ಕಾರ್ಗಳನ್ನೀಗ ಸೀಸನ್ನು ಮಾಡಿರುವಂಥದ್ದು. ಈಗ ಏನಂತಂದರೆ ಒಂದು ವೇಳೆ ಆತನ ರೈತರಿಗೆ ಇನ್ನೂ ಕೂಡ ಪರಿಹಾರ ಕೊಡದೇ ಇದ್ದಲ್ಲಿ ಮತ್ತೆ ಸೂಕ್ತ ಕ್ರಮಕ್ಕೆ ಈಗ ಕೋರ್ಟ್ ನಿರ್ದೇಶನವನ್ನು ನೀಡುವಂಥ ಕೂಡ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.